ನೂತನವಾದಂತ ತಿಂಗಳಿಗೆ ದೇವರು ದಯಪಾಲಿಸುವಂತಹ ನೂತನವಾದಂತ ವಾಗ್ದಾನ, ದ ಮಂತ್ ಆಫ್ ಬಿಗ್ ಚೇಂಜ್, ದೊಡ್ಡ ಬದಲಾವಣೆಯ ತಿಂಗಳಾಗಿದೆ. ಇದಕ್ಕೆ ಆಧಾರ ವಚನ 1 ಸಮುವೇಲ 1ನೇ ಅಧ್ಯಾಯ 27ರಲ್ಲಿ ಬರೆಯಲ್ಪಟ್ಟಿದೆ. ಆತನು ನನ್ನ ಪ್ರಾರ್ಥನೆಯ ಫಲವಾಗಿ ಅನುಗ್ರಹಿಸಿದ ಮಗನು ಇವನೇ ಎಂಬುವಂತದ್ದೇ. ಮಕ್ಕಳಿಲ್ಲ ಎನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ಹನ್ನಳು ಮನೆಯೊಳಗೆ ಹಾಗೂ ಮನೆ ಹೊರಗೆ ಬಹಳ ದೊಡ್ಡದಂತ ಅವಮಾನಗಳನ್ನ ಅನುಭವ ಮಾಡ್ತಾ ಇದ್ರು. ಬದುಕಿನ ಪ್ರತಿ ಕ್ಷಣವೂ ಕೂಡ ಕಣ್ಣೀರಿನಲ್ಲಿ ಕೈಗಳನ್ನ ತೊಳೆಯುತ್ತಾ ದೇವರ ನನಗೊಂದು ಮಗುವನ್ನ ದಯಪಾಲಿಸು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ಸುತ್ತಮುತ್ತಲಿದಂತ ಜನರಿಂದ ಬಹಳ ತುಚ್ಛವಾದಂತ ಮಾತುಗಳಿಂದ ಮನಸ್ಸಿನಲ್ಲಿ ನೋವುಗಳನ್ನು ಅನುಭವಿಸ್ತಾ ಇದ್ರು. ಇಂತಹ ಹನ್ನಳ ಜೀವಿತವನ್ನ ದೇವರು ದೊಡ್ಡ ರೀತಿಯಲ್ಲಿ ಮಗುವನ್ನ ದಯಪಾಲಿಸುವ ಮೂಲಕ ಬದಲಾವಣೆಯನ್ನು ಮಾಡ್ತಾನೆ. ನೀನು ಕೂಡ ಹನ್ನಳ ಹಾಗೆ ಕುಟುಂಬದ ಒಳಗೆ ಹಾಗೂ ಕುಟುಂಬದ ಹೊರಗೆ ದೊಡ್ಡದಂತ ಅವಮಾನಗಳನ್ನ ಅನುಭವಿಸ್ತಾ ಇದ್ರೆ, ಬದುಕಿನ ಪ್ರತಿ ಕ್ಷಣವೂ ಕೂಡ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಾ ಪ್ರಾರ್ಥನೆ ಮಾಡ್ತಾ ಇದ್ರೆ, ಸುತ್ತಮುತ್ತಲಿದಂತಹ ಜನರಿಂದ ನೋವುಗಳನ್ನು ಅನುಭವಿಸ್ತಾ ಇದ್ರೆ, ಹನ್ನಳ ಬದುಕನ್ನ ದೊಡ್ಡ ರೀತಿಯಲ್ಲಿ ಬದಲಾವಣೆಯನ್ನು ಮಾಡಿದಂತ ದೇವರು ನಿನ್ನ ಬದುಕನ್ನು ಕೂಡ ದೊಡ್ಡದಾದಂತ ರೀತಿಯಲ್ಲಿ ಬದಲಾವಣೆಯನ್ನು ಮಾಡ್ತಾನೆ. ಕೇವಲ ಕಣ್ಣೀರಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಅಂತ ಹನ್ನಳ ಬದುಕನ್ನ ಸ್ತುತಿ ಗೀತೆಯನ್ನ ಹಾಡುವಂತ ಬದುಕನ್ನಾಗಿ ದೊಡ್ಡ ಬದಲಾವಣೆಯನ್ನು ಮಾಡಿದಂತ ದೇವರು ಕಣ್ಣೀರಿನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇರುವಂತ ನಿನ್ನ ಬದುಕನ್ನು ಕೂಡ ಸ್ತುತಿ ಗೀತೆಯನ್ನು ಹಾಡುವಂತ ದೊಡ್ಡ ಬದಲಾವಣೆಯ ಬದುಕನ್ನಾಗಿ ಮಾರ್ಪಾಟುಗೊಳಿಸ್ತಾನೆ.